ನಮಸ್ಕಾರ. ಇದು ಪುಸ್ತಕ ಪ್ರಪಂಚ, ಕನ್ನಡ ಸಾಹಿತ್ಯದ ಅದ್ಭುತ ಲೋಕ. ಮೌನವಾಗಿ ಅಕ್ಷರಗಳ ಲೋಕವನ್ನ ಅನ್ವೇಷಿಸುವ ಪಯಣಕ್ಕೆ ಸ್ವಾಗತ. ಇವತ್ತು ನಾವು ಮಾತಾಡುತ್ತಿರುವುದು ಕನ್ನಡದ ಅತಿ ಹೆಚ್ಚು ಓದಲ್ಪಟ್ಟ ಮತ್ತು ಜನಪ್ರಿಯವಾದ ಕೃತಿಗಳಲ್ಲಿ ಒಂದಾದ ಮಲೆನಾಡಿನ ಮಾಂತ್ರಿಕ ಲೇಖಕ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಲೋ. ಮೌಢ್ಯ ಮತ್ತು ವಿಜ್ಞಾನದ ನಡುವಿನ ಸಂಘರ್ಷವನ್ನ ಒಬ್ಬ ಸಾಮಾನ್ಯ ಹಳ್ಳಿಗನ ದೃಷ್ಟಿಯಲ್ಲಿ ತೇಜಸ್ವಿ ಅವರು ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದರೆ, ಇದು ಓದುತ್ತಿದ್ದರೆ ನಾವೇ ಆ ಕಾಡಿನ ಒಳಗೆ ಹೋದಂತೆ ಭಾಸವಾಗುತ್ತದೆ. ಮೂಡಿಗೇರಿಯ ಆ ಕಾಫಿ ತೋಟಗಳು, ಜಿನುಗುವ ಮಳೆ, ಮಣ್ಣಿನ ವಾಸನೆ ಮತ್ತು ಆ ಕಾಡಿನ ರಹಸ್ಯಗಳು, ಇವೆಲ್ಲವನ್ನ ತೇಜಸ್ವಿಯವರು ಈ ಕಾದಂಬರಿಯಲ್ಲಿ ಎಷ್ಟು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದರೆ, ಇದು ಕೇವಲ ಒಂದು ಪುಸ್ತಕವಾಗಿ ಉಳಿಯದೆ ವಿಜ್ಞಾನ ಮತ್ತು ಜೀವನದ ನಡುವಿನ ಒಂದು ಅದ್ಭುತ ಸೇತುವೆಯಾಗುತ್ತದೆ. ಬನ್ನಿ, ಇವತ್ತು ಮಂದಣ್ಣ ಮತ್ತು ಕರ್ವಾಲೋ ಅವರ ಆ ಸಾಹಸಮಯ ಲೋಕಕ್ಕೆ ಇಳಿಯೋಣ. ಕಥೆ ಶುರುವಾಗೋದು ಮಂದಣ್ಣ ಎನ್ನುವ ಒಬ್ಬ ವಿಚಿತ್ರ ಹಳ್ಳಿಗನ ಪರಿಚಯದೊಂದಿಗೆ. ಮಂದಣ್ಣ ಯಾರು? ಊರವರ ದೃಷ್ಟಿಯಲ್ಲಿ ಅವನು ಕೆಲಸಕ್ಕೆ ಬಾರದ ಒಬ್ಬ ಅಲೆಮಾರಿ, ಮದ್ಯ ಕುಡಿಯುತ್ತಾ ಕಾಡಿನಲ್ಲಿ ಅಲೆಯುತ್ತಾ ಕಾಲ ಕಳೆಯುವವನು. ಆದರೆ ಲೇಖಕರಿಗೆ ಮಂದಣ್ಣನ ಹತ್ತಿರ ಹೋದಾಗ ಒಂದು ಸತ್ಯ ಅರ್ಥವಾಗುತ್ತದೆ. ಮಂದಣ್ಣನಿಗೆ ಶಾಲೆ ಕಲಿಸದ ಒಂದು ಅದ್ಭುತ ಜ್ಞಾನವಿದೆ. ಪ್ರಕೃತಿಯ ಪ್ರತಿಯೊಂದು ಮಿಡಿತವೂ ಅವನಿಗೆ ಗೊತ್ತು. ಯಾವ ಹಕ್ಕಿ ಯಾವಾಗ ಕೂಗುತ್ತದೆ, ಯಾವ ಜೇನು ಯಾವ ಹೂವಿನಿಂದ ರಸ ತರುತ್ತದೆ, ಇವೆಲ್ಲವೂ ಮಂದಣ್ಣನಿಗೆ ಕರತಲ ಮಲಕ. ಲೇಖಕರು ಮಂದಣ್ಣನ ಮದುವೆಯ ಪ್ರಸಂಗವನ್ನ ವಿವರಿಸುವ ರೀತಿ ಬಹಳನೇ ಹಾಸ್ಯಮಯವಾಗಿದೆ. ತನ್ನ ಮದುವೆಯ ದಿನವೇ ಮಂದಣ್ಣ ಅಡುಗೆಗೆ ಬೇಕಾದ ಜೇನು ತರಲು ಹೋಗಿ ಮೈಮೇಲೆಲ್ಲ ಜೇನು ಕಚ್ಚಿಸಿಕೊಂಡು ಬರುವ ಆ ದೃಶ್ಯ ತೇಜಸ್ವಿಯವರ ಅದ್ಭುತ ಲೇಖನಿಗೆ ಸಾಕ್ಷಿ. ಇದೇ ಮಂದಣ್ಣ ಲೇಖಕರನ್ನ ಕರ್ವಾಲೋ ಎನ್ನುವ ವಿಜ್ಞಾನಿಯ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ. ಡಾಕ್ಟರ್ ಕರ್ವಾಲೋ ಇವರು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿ. ಆದರೆ ಬದುಕೋದು ಮಾತ್ರ ಮೂಡಿಗೆರೆಯ ಒಂದು ಹಳೆಯ ಮನೆಯಲ್ಲಿ. ಕರ್ವಾಲೋ ಅವರಿಗೆ ಮಂದಣ್ಣನ ಮೇಲೆ ಅಪಾರವಾದ ನಂಬಿಕೆ. ಯಾಕೆಂದ್ರೆ ಕರ್ವಾಲೋ ಅವರು ಹುಡುಕುತ್ತಿರುವ ವಿಷಯ ಕೇವಲ ಪುಸ್ತಕದ ಜ್ಞಾನದಿಂದ ಸಿಗುವಂಥದ್ದಲ್ಲ. ಅವರು ಹುಡುಕುತ್ತಿರುವುದು ಒಂದು ಅಪರೂಪದ ಜೀವಿ, ಹಾರುವ ಹಲ್ಲಿ ಅಥವಾ ಡ್ರೇಕೋ ಡುಸ್ಸುಮಿಯರಿ. ವಿಕಾಸದ ಹಾದಿಯಲ್ಲಿ ಒಂದು ಹಲ್ಲಿ ಹೇಗೆ ರೆಕ್ಕೆಗಳನ್ನು ಪಡೆದು ಹಾರಲು ಶುರು ಮಾಡಿತು ಎನ್ನುವ ರಹಸ್ಯವನ್ನ ಭೇದಿಸುವುದು ಕರ್ವಾಲೋ ಅವರ ಗುರಿ. ಅವರು ನಂಬುತ್ತಾರೆ, ಈ ಹಾರುವ ಹಲ್ಲಿ ಸಿಕ್ಕರೆ ನಮಗೆ ಮನುಷ್ಯನ ವಿಕಾಸದ ಬಗ್ಗೆ ಹೊಸ ಸತ್ಯಗಳು ತಿಳಿಯುತ್ತವೆ ಎಂದು. ಇದಕ್ಕಾಗಿ ಕರ್ವಾಲೋ, ಲೇಖಕರು, ಮಂದಣ್ಣ ಮತ್ತು ಇವರ ಜೊತೆಗೆ ಪಾರುಷಾ ಎನ್ನುವ ಅಡುಗೆ ಭಟ್ಟ ಮತ್ತು ಎಂಕ್ಟಾ ಎನ್ನುವ ಕಳ್ಳ ಬೇಟೆಗಾರ, ಈ ವಿಚಿತ್ರ ತಂಡ ಕಾಡಿನ ಆಳಕ್ಕೆ ಹೊರಡುತ್ತದೆ. ಕಾದಂಬರಿಯ 2ನೇ ಭಾಗ ಪೂರ್ತಿ ಕಾಡಿನ ಪಯಣದ ಬಗ್ಗೆ ಇದೆ. ಇದು ಕೇವಲ ಒಂದು ಪ್ರವಾಸವಲ್ಲ, ಇದು ವಿಜ್ಞಾನ ಮತ್ತು ಮೌಢ್ಯದ ನಡುವಿನ ಸಂಘರ್ಷ. ದಾರಿಯಲ್ಲಿ ಜಿಗಣೆಗಳ ಕಾಟ, ಕಾಡು ಹಂದಿಗಳ ಎದುರಾಳಿ ಮತ್ತು ಮಳೆಯ ಅಬ್ಬರ. ಈ ಪಯಣದಲ್ಲಿ ಒಂದೊಂದು ಪಾತ್ರವು ತನ್ನದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ವಿಜ್ಞಾನಿ ಕರ್ವಾಲೋ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ನೋಡಿದರೆ, ಮಂದಣ್ಣ ಮತ್ತು ಎಂಕ್ಟಾ ಅದನ್ನು ಪ್ರಕೃತಿಯ ಸಹಜ ಲಯವಾಗಿ ನೋಡ್ತಾರೆ. ತೇಜಸ್ವಿಯವರು ಇಲ್ಲಿ ಒಂದು ಅದ್ಭುತವಾದ ಪ್ರಶ್ನೆ ಕೇಳ್ತಾರೆ: ವಿಜ್ಞಾನ ಮುಖ್ಯವೋ ಅಥವಾ ಅನುಭವ ಮುಖ್ಯವೋ? ಮಂದಣ್ಣನಿಗೆ ಹಲ್ಲಿಯ ವೈಜ್ಞಾನಿಕ ಹೆಸರು ಗೊತ್ತಿಲ್ಲದಿರಬಹುದು, ಆದರೆ ಅದು ಯಾವ ಮರದ ಮೇಲೆ ಕುಳಿತುಕೊಳ್ಳುತ್ತದೆ ಎನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತು. ಕರ್ವಾಲೋಗೆ ಆ ಜ್ಞಾನದ ಅವಶ್ಯಕತೆ ಇರುತ್ತದೆ. ಕೊನೆಯಲ್ಲಿ ಆ ಹಾರುವ ಹಲ್ಲಿ ಸಿಗುತ್ತದೆಯೇ? ಕಾದಂಬರಿಯ ಅಂತ್ಯದಲ್ಲಿ ಒಂದು ದೊಡ್ಡ ಮರದ ಮೇಲೆ ಬೆಳಗಿನ ಸೂರ್ಯನ ಕಿರಣ ಬಿದ್ದಾಗ ಆ ಹಲ್ಲಿ ಕೆಳಕ್ಕೆ ಹಾರುತ್ತದೆ. ಆ ದೃಶ್ಯವನ್ನ ತೇಜಸ್ವಿಯವರು ವಿವರಿಸಿರುವ ರೀತಿ ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಒಂದು ಮ್ಯಾಜಿಕ್ ನಡೆದಂತೆ ಭಾಸವಾಗುತ್ತದೆ. ಆದರೆ ಆ ಹಲ್ಲಿಯನ್ನ ಹಿಡಿಯಲು ಹೋದ ಕರ್ವಾಲೋ ಮತ್ತು ಮಂದಣ್ಣ ಕೂಡ ಆ ಹಲ್ಲಿಯ ಬೆನ್ನಲ್ಲೇ ಕಣ್ಮರೆಯಾಗುತ್ತಾರೆ. ಇಲ್ಲಿ
ಕರ್ವಾಲೋ ಕೇವಲ ಒಬ್ಬ ವಿಜ್ಞಾನಿಯಾಗಿ ಉಳಿಯದೆ ಪ್ರಕೃತಿಯ ಒಂದು ಭಾಗವಾಗಿ ಬಿಡುತ್ತಾರೆ. ಈ ಕಾದಂಬರಿ ನಮಗೆ ಕಲಿಸೋದು ಇಷ್ಟೇ: ಮನುಷ್ಯ ಪ್ರಕೃತಿಯನ್ನ ಗೆಲ್ಲಲು ಸಾಧ್ಯವಿಲ್ಲ, ಅದರ ಒಂದು ಭಾಗವಾಗಿ ಬದುಕುವುದನ್ನ ಕಲಿಯಬೇಕು ಅಷ್ಟೇ. ಇದು ಇವತ್ತಿನ ಪುಸ್ತಕ ಪ್ರಪಂಚ. ಕರ್ವಾಲೋ ನಿಮ್ಮನ್ನ ಮತ್ತೆ ಮರಳಿ ಪ್ರಕೃತಿಯ ಮಡಿಲಿಗೆ ಕರೆದುಕೊಂಡು ಹೋಗಲಿ. ಮುಂದಿನ ವಾರ ಮತ್ತೊಂದು ಮಹಾನ್ ಕೃತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.